ಹಾಯ್ ಫ್ರೆಂಡ್ಸ್, ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ. ಕಿರುತೆರೆ ಸೀರಿಯಲ್ನಲ್ಲಿ ನಟಿಸ್ತಾ ಇರೋ ಖ್ಯಾತ ನಟಿ ಇದೀಗ ದರೋಡೆಕೋರರಾಗಿ ಬಿಟ್ಟಿದ್ದಾರೆ. ಯಾರು ಆ ನಟಿ, ಯಾಕೆ ಹೀಗಾದ್ರು ಅಂತ ಹೇಳ್ತೀವಿ, ಮುಂದೆ ನೋಡಿ. ರಾಧಾರಮಣ ಸೀರಿಯಲ್ನಲ್ಲಿ ಮಿಂಚುತ್ತಿರುವ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಅವರದ್ದೇ ಆದ ಅಭಿಮಾನಿ ಬಳಗ ಸಾಕಷ್ಟಿದೆ. ಒಬ್ಬರಿಗಿಂತ ಒಬ್ಬರು ತಮ್ಮ ಅಭಿನಯ ಛಾಪನ್ನ ಮೂಡಿಸ್ತಾ ಇದ್ದಾರೆ. ಈ ಸೀರಿಯಲ್ ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಗಿದೆ. ಆದರೆ ಈ ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇರೋ ಅಭಿಮಾನಿಗಳ ನೆಚ್ಚಿನ ಖ್ಯಾತ ನಟಿ ರಾಧಾ ಮಿಸ್ ದರೋಡೆಕೋರರಾಗಿದ್ದಾರೆ. ಶಾಕ್ ಆಗಬೇಡಿ, ನಟಿ ಶ್ವೇತಾ ಅವರು ಸೀರಿಯಲ್ನಿಂದ ಸಿನಿಮಾಗೆ ಪಾದಾರ್ಪಣೆ ಮಾಡಿದ್ದಾರೆ. ಆ ಸಿನಿಮಾದ ಹೆಸರು ಕಳ್ಬೆಟ್ಟದ ದರೋಡೆಕೋರರು. ಹೌದು, ಭರ್ಜರಿಯಾಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡಲು ಸಜ್ಜಾಗಿದ್ದಾರೆ ಶ್ವೇತಾ. ಇತ್ತೀಚಿನ ದಿನಗಳಲ್ಲಿ ಕಿರುತೆರೆಯಲ್ಲಿ ತಮ್ಮ ಅಭಿನಯದ ಮೂಲಕ ಜನರ ಮನಸ್ಸನ್ನ ರಂಜಿಸಿ ಹೆಸರು ಮಾಡಿದ ಖ್ಯಾತ ಕಿರುತೆರೆ ಕಲಾವಿದರಿಗೆ ಸ್ಯಾಂಡಲ್ವುಡ್ನಲ್ಲಿ ಅವಕಾಶಗಳ ಸುರಿಮಳೆನೇ ಆಗ್ತಾ ಇದೆ. ಹೀಗಿರುವಾಗ ಮತ್ತೊಬ್ಬ ಕಿರುತೆರೆಯ ಖ್ಯಾತ ಕಲಾವಿದೆಯ ಎಂಟ್ರಿಯಾಗಿದೆ. ನಟಿ ಶ್ವೇತಾ ಅವರು ರಾಧಾರಮಣ ಸೀರಿಯಲ್ನಲ್ಲಿ ತಮ್ಮ ಉತ್ತಮ ಅಭಿನಯದ ಮೂಲಕ ಅಭಿಮಾನಿಗಳ ಮನಸ್ಸನ್ನ ರಂಜಿಸಿದ್ದಾರೆ. ಇದೀಗ ಸೀರಿಯಲ್ನಿಂದ ಸಿನಿಮಾಗೆ ತಮ್ಮ ಪಯಣವನ್ನ ಬೆಳೆಸಿದ್ದಾರೆ. ಈ ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ನಟಿ ಶ್ವೇತಾ. ಈ ವಾರ ರಿಲೀಸ್ ಆದ ಕಳ್ಬೆಟ್ಟದ ದರೋಡೆಕೋರರು ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಈ ಸಿನಿಮಾದಲ್ಲಿ ಮುಗ್ಧ ಹುಡುಗಿಯ ಪಾತ್ರದಲ್ಲಿ ಮಿಂಚಿದ್ದಾರೆ. ಇವರಿಗೆ ನಾಯಕನಾಗಿ ರಾಮ ರಾಮ ರೇ ಸಿನಿಮಾದ ಹೀರೋ ನಟರಾಜ್ ಜೊತೆಯಾಗಿ ನಟಿಸಿದ್ದಾರೆ. ನಮ್ಮ ಕಡೆಯಿಂದ ಕೂಡ ರಾಧಾ ಮಿಸ್ಗೆ ಇನ್ನೂ ಹೆಚ್ಚಿನ ಉತ್ತಮ ಸಿನಿಮಾ ಅವಕಾಶಗಳು ಹುಡುಕಿಕೊಂಡು ಬರಲಿ ಅಂತ ಹೇಳ್ತಾ, ನೀವು ಕೂಡ ಇವರಿಗೆ ಶುಭ ಹಾರೈಸಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.